ಸರ್ ನೋಡಿ, ಇದು ಗ್ರೂಪ್ಗೆ ಹಾಕ್ತಾಯಿದ್ದೀನಿ, ಎಲ್ಲ ಗ್ರೂಪ್ಗೂ. ಸರ್ ನೀವು ಮೌಂಟ್ ಮಾಡಬೇಕಾದ್ರೆ ಎಲ್ಲ ಅಕ್ಷರ ಹೊಡ್ಬಿಡಿ ಸರ್, ಎಲ್ಲ ಅಕ್ಷರ ದಯವಿಟ್ಟು ಹೊಡಿರಿ, ಮುಂದೆಗಡೆ ಮೇಲ್ಗಡೆ ಮಾತ್ರ. ಏನಕ್ಕೆ ಅಂದರೆ ನಿಮ್ಗೊಂದು ಫೋಟೋ ಕಳಿಸ್ತೀನಿ. ಆರ್ಚ್ಗಾದರೂ ಅಷ್ಟೇ, ಫ್ರಂಟ್ ಲೈಟ್ಗಾದರೂ ಅಷ್ಟೇ. ಫ್ಲೆಕ್ಸ್ ಇದ್ದಾಗ ತೊಂದರೆ ಇಲ್ಲ, ಫ್ಯಾಬ್ರಿಕ್ ಇದ್ದಾಗ ಎಲ್ಲ ಅಕ್ಷರ ಹೊಡಿಬೇಕು. ಏನಕ್ಕೆ ಮಳೆ ಬಂದರೆ ಮತ್ತು ಈ ನೋಡಿ ಇದೆಲ್ಲ ನಾವು ಪೈಪ್ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಹಂಗಂಗೆ ಸ್ಟ್ರಿಪ್ಪಾಗಿ ಗಲೀಜಾಗಿ ಕಾಣುತ್ತೆ, ರಸ್ಟ್ ಹಿಡಿದಿರೋದು ಕಾಣುತ್ತೆ. ಅದಕ್ಕೆ ಮೇಲ್ಗಡೆ ಮಾತ್ರ ಹಾಕಿ. ಏನು ಮೇಲ್ಗಡೆ ತೊಂದರೆ ಇಲ್ಲ, ಇಲ್ಲಿ ತೊಂದರೆ ಇಲ್ಲ. ಇಲ್ಲಿ ಫ್ರಂಟಲ್ಲಿ ತಾನೇ ಬರುತ್ತೆ ಫ್ಯಾಬ್ರಿಕ್ಕು, ಇಲ್ಲಿ ಮಾತ್ರ ಹಾಕಿ. ನೋಡಿ ನಾವು ಫ್ರಂಟ್ ಲೈಟು ಕೂಡ ಹಾಕ್ತಾಯಿದ್ದೀವಿ. ಏನಕ್ಕೆ ಅಂದರೆ ಕಂಪ್ಲೇಂಟ್ಗಳು ಬಂತು, ನಾವೇನೋ ಫ್ಯಾಬ್ರಿಕ್ ಕಳಿಸ್ಬಿಡ್ತೀವಿ, ಅರ್ಥ ಮಾಡ್ಕೊಳ್ಳಿ ಸರ್. ನೀವೇನೋ ಹಾಕ್ಬಿಡ್ತೀರಾ, ಹಾಕಾದ್ಮೇಲೆ ಕಂಪ್ಲೇಂಟ್ ಬಂದರೆ ತಿರ್ಗಾ ಹೋಗಬೇಕು. ನೋಡಿ ಇದು ಬಾಕ್ಸ್ ಆರ್ಚ್ಗೂ ನೋಡಿ ಇಲ್ಲೂ ಆಗ್ತಾಯಿದೆ, ಅದೇ ಥರ ಅಲ್ಲೂ ಹಾಕ್ತಾಯಿದ್ದೀವಿ. ಎಲ್ಲೆಲ್ಲಿ ಗಮ್ಮಿ ಹಿಡಿಯುತ್ತೆ ಅಲ್ಲೆಲ್ಲ ಹಾಕ್ಬೇಕಲ್ಲಿ. ರೀಸನ್ ಅಷ್ಟೇ ಹೇಳಿದ್ನಲ್ಲ ನಿಮಗೆ. ನೋಡಿ ಇವಾಗ ನೋಡಿ ಇದೇ ಫ್ಯಾಬ್ರಿಕ್ ಇದು ಮೌಂಟ್ ಮಾಡಿದ್ದೀವಾ, ನೋಡಿ ಇಲ್ಲಿ ಫ್ರಂಟಲ್ಲಿ ಎಲ್ಲೋ ಅಕ್ಷರ ಹೊಡೆದಿದ್ದೀವಿ. ಮಳೆ ಆದರೂ ಬರಲಿ, ಏನಾದರೂ ನೀರಾದರೂ ಬರಲಿ, ಇಲ್ಲಿ ಇಲ್ಲಿ ರಸ್ಟ್ ಪೈಪ್ ರಸ್ಟ್ ಇರುತ್ತಲ್ಲ, ಮಾರ್ಕ್ ಬರೋಲ್ಲ, ಇಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ತಿರ್ಗಾ ಪ್ರಾಬ್ಲಮ್ ಆದರೆ ನಿಮಗೆ ಹೇಳ್ತೀವಿ, ನೀವು ಹೋಗಿ ಮಾಡೋಕ್ಕಾಗುತ್ತೆ. ಡಬಲ್ ಕೆಲಸ ಮಾಡಬೇಡ. ಅದಕ್ಕೋಸ್ಕರ ನಾವು ಫ್ಯಾಬ್ರಿಕ್ ನಾವು ಯಾವಾಗ ಕಳಿಸ್ತೀವೋ ಆ ಟೈಮಲ್ಲಿ ಫ್ಲೆಕ್ಸ್ ಇದ್ದರೆ ತೊಂದರೆ ಇಲ್ಲ. ಫ್ಯಾಬ್ರಿಕ್ಗೆ ಮಾತ್ರ ಬ್ಯಾಕ್ ಲೈಟ್ಗಾಗಲಿ ಫ್ರಂಟ್ ಲೈಟ್ಗಾಗಲಿ ನೀವು ಮಾಡಿ. ನೋಡಿ ಇಲ್ಲಿ ಮಾಡಿ ನೋಡಿ. ನಾವು ಸೆಂಟ್ರಲ್ ಕೂಡ ನೋಡಿ, ಸೆಂಟ್ರಲ್ ಕೂಡ ಯಾಕೆ ಮಾಡಿದ್ದೀವಿ ನೋಡಿ ನಾವು. ಸೆಂಟ್ರಲ್ ಕೂಡ ಯಾಕೆ ಅಂದರೆ ಫ್ರಂಟ್ ಲೈಟ್ಗೆ ಸೆಂಟ್ರಲ್ಲಿ ಏನಕ್ಕೆ ಅಂದರೆ ಈ ಸೆಂಟ್ರಲ್ಲೂ ಇದು ಬರುತ್ತೆ ನೋಡಿ. ವೈಟ್ ಇದೆ ಇಲ್ಲಿ ನೋಡಿ, ಪೈಪ್ ಕಾಣ್ತಾ ಇದೆಯಾ? ಇದಕ್ಕೋಸ್ಕರ ನಿಮಿಷ ಇಲ್ಲಿ ನೋಡಿ, ಪೈಪ್ ಕಾಣ್ತಾ ಇದೆಯಾ? ಈ ಪೈಪ್ ಎಲ್ಲಿರುತ್ತೋ, ಈ ಪೈಪ್ ಎಲ್ಲಿರುತ್ತೋ ನೋಡಿ, ವೈಟ್ ಜಾಗ ನೋಡಿ. ಎಷ್ಟು ದಿನ ಆದರೂ ಏನೂ ಆಗಿಲ್ಲ. ಆದರೆ ರೆಡ್ ಅಕ್ಷರ ಹೊಡೆದಿಲ್ಲ ಅಂದರೆ ಫುಲ್ಲು ಇಲ್ಲಿ ರೆಡ್ ಕಲರು ನೋಡಿ, ಈ ಥರ ಗಲೀಜು ಬಂದಿರೋದು ನೋಡಿ. ಇಲ್ಲಿ ಓಕೆ, ಆದರೆ ಆದಷ್ಟು ಇಲ್ಲಿ ಹೊಡಿಲೇಬೇಕು. ಇಲ್ಲಿ ರೆಡ್ ಆಕ್ಸೈಡ್ ಆಗಲಿ ಅಥವಾ ಯೆಲ್ಲೋ ಆಕ್ಸೈಡ್ ಆಗಲಿ ಇಲ್ಲಿ ಹಾಕಲೇಬೇಕು. ಏನದಕ್ಕೆ ನಿಮಗೆ ಒಂದು ಎಷ್ಟೊಂದು ಒಂದು 2 ನಿಮಿಷನೂ ಟೈಮ್ ಎಷ್ಟಾಗಲ್ಲ ನೋಡಿ. ಹಿಂಗೆ ಎತ್ಕೊಳ್ಳಿ, ರೋಲ್ ಎತ್ಕೊಳ್ಳಿ, ಇಷ್ಟೇ ನೋಡಿ. ಇಷ್ಟು ದೊಡ್ಡ ಫ್ರೇಮ್ಗೆ 2 ರೂಪಾಯಿನೂ ಖರ್ಚಾಗಲ್ಲ. ನಾನು ಹೇಳಿದ್ದು ಫ್ರೇಮ್ಗೆ. ಸಮಯ 1 ಲೀಟ್ರಲ್ಲಿ ಎಷ್ಟು ಹೊಡಿಬೋದು? 1 ಲೀಟ್ರಲ್ಲಿ ಎಷ್ಟು ಫ್ರೇಮ್ ಹೊಡಿಬೋದು? ಅಲ್ಲ, 1 ಲೀಟ್ರ್ ಎಷ್ಟು ಬೋರ್ಡ್ ಹೊಡಿಬೋದು? 10x4 20 ಬೋರ್ಡು. 10x4 40 ಸ್ಕ್ವೇರ್ ಫೀಟು. 20 ಅಂದರೆ 800 ಸ್ಕ್ವೇರ್ ಫೀಟು. 1 ಲೀಟ್ರ್ ಎಷ್ಟು ಸಮಯ ಅದು? 1 ಲೀಟ್ರ್ 350 ರೂಪಾಯಿ. ಟಿನ್ನರ್ ಒಂದು 100 ರೂಪಾಯಿ, 450 ರೂಪಾಯಿ. ಮತ್ತು ಒಡೆಯೋ ಲೇಬರ್ ಒಂದು 150 ರೂಪಾಯಿ ಅಂದ್ಕೊಳ್ಳಿ ಸರ್. ಒಡೆಯೋ ಲೇಬರ್ ಸೇರಿಸಿ 150 ರೂಪಾಯಿ ಆದರೆ 600 ರೂಪಾಯಿ ಆಯಿತು. ಆದರೆ 800 ಫ್ರೇಮ್ 800 ಸ್ಕ್ವೇರ್ ಫೀಟ್ ಹೊಡಿಬೋದು. ನಿಮ್ಗೆ ಹೆಚ್ಚು ಕಮ್ಮಿ 80 ಪೈಸೆ ಬೀಳುತ್ತೆ ಸರ್ ಸ್ಕ್ವೇರ್ ಫೀಟ್ಗೆ. ಫ್ರೇಮ್ಗೆಲ್ಲ ಸ್ಕ್ವೇರ್ ಫೀಟ್ಗೆ 75 ಪೈಸೆ ಬೀಳುತ್ತೆ. ಆದರೆ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ, ಏನು ತೊಂದರೆ ಇರಲ್ಲ. ಸ್ಕ್ವೇರ್ ಫೀಟ್ಗೆ ಒಂದು 75 ಪೈಸೆ ಬೀಳುತ್ತಲ್ವಾ? ನೀಟಾಗಿ ಬರುತ್ತೆ ಕೆಲಸ, ತುಂಬ ಚೆನ್ನಾಗೇ ಬರುತ್ತೆ, ಪ್ರಾಬ್ಲಮ್ ಆಗೋಲ್ಲ, ಏನೂ ಆಗೋಲ್ಲ. ಎಲ್ಲೋ ಅಕ್ಷರ ರೆಡ್ ಆಕ್ಸ್ ಹೊಡೀರಿ, ಫ್ಯಾಬ್ರಿಕ್ ಇದ್ದಾಗ ಮಾತ್ರ. ಮಿಸ್ ಮಾಡಬೇಡಿ ಸರ್, ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ನೆಕ್ಸ್ಟು ನೀವು ಕೂಡ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ಕಂಪ್ಲೇಂಟ್ ಆಗುತ್ತೆ. ನಾನು ಫೋಟೋ ಕಳಿಸಿ ನೋಡಿ ಬೇಕಾರೆ.